ವೀರಪ್ಪ ಮೊಯ್ಲಿ ಮಾತಿಗೆ ಹೈಕಮಾಂಡ್ ರಿಯಾಕ್ಟ್ ಮಾಡುತ್ತೆ, ಹೈಕಮಾಂಡ್ ನೋಡ್ಕೊಳ್ಳುತ್ತೆ ಅಂತ ಹೇಳಿ ವಿಧಾನಸೌಧದಲ್ಲಿ ಸಚಿವ ಎಂ ಬಿ ಪಾಟೀಲ್ ಹೇಳಿಕೆ ನೀಡಿದ್ದಾರೆ. ನಾವ್ಯಾರು ಕೂಡ ಇದಕ್ಕೆ ಪ್ರತಿಕ್ರಿಯೆ ನೀಡೋದಕ್ಕೆ ಹೋಗೋದಿಲ್ಲ, ಅದನ್ನು ಹೈಕಮಾಂಡ್ ನೋಡ್ಕೊಳ್ಳುತ್ತೆ ಬಿಡಿ ಅಂತ ಹೇಳಿ ಎಂ ಬಿ ಪಾಟೀಲ್ ಹೇಳಿಕೆ ನೀಡಿದ್ದಾರೆ. ಮೊಯ್ಲಿ ಬಗ್ಗೆ ನಾನು ಕಮೆಂಟ್ ಮಾಡೋಕೆ ಹೋಗಲ್ಲ, ಅವ್ರ ಬಗ್ಗೆ ಹೇಳಿಕೆ ಕೊಡಬೇಕಾಗಿರುವಂಥದ್ದು ನಮ್ಮ ಹೈಕಮಾಂಡ್, ನನಗೇನು ಗೊತ್ತಿಲ್ಲ ಅಂತಾನೆ ಎಂ ಬಿ ಪಾಟೀಲ್ ಹೊರಟರು. ಅದು ವೀರಪ್ಪ ಮೊಯ್ಲಿ ಅವರು ಮತ್ತು ಹೈಕಮಾಂಡ್ ಬಿಟ್ಟಿದ್ದು. ವೀರಪ್ಪ ಮೊಯ್ಲಿ ಹೇಳಿದ ಮೇಲೆ ಹಾಗೆ ಹೈಕಮಾಂಡ್ ಅವ್ರ ಬಗ್ಗೆ ಅವ್ರ ಜೊತೆ ಮಾತನಾಡ್ತಾರೆ. ಅದೇನು ಕ್ರಮ ಅಂದ್ರೆ ಅವ್ರ ಬಗ್ಗೆ ಅವ್ರಿಗೆ ಚರ್ಚೆ ಮಾಡ್ತಾರೆ. ಅದನ್ನು ಕ್ರಮ ಅದು ಅವ್ರಿಗೆ ಕೇಳಬೇಕಲ್ಲ, ಅದು ಅವ್ರಿಗೆ ಕೇಳ್ಬೇಕು, ನನಗೆ ಗೊತ್ತಿಲ್ಲ. ಅದು ಅದೇ ಇದ್ರ ಬಗ್ಗೆ ಈಗ ವೀರಪ್ಪ ಮೊಯ್ಲಿ ಅವ್ರ ಬಗ್ಗೆ ಕಾಮೆಂಟ್ ಮಾಡೋದು ನಮ್ಮ ಇದರಲ್ಲಿಲ್ಲ. ನಾನು ವಿಶೇಷವಾಗಿ ನನಗೆ AICC ಅಧ್ಯಕ್ಷರು, AICC ಪ್ರಧಾನ ಕಾರ್ಯದರ್ಶಿಗಳು ಅವರು, ಯಾಕಂದರೆ ಒಬ್ಬ ಮಾಜಿ ಮುಖ್ಯಮಂತ್ರಿಗಳು, ಮಾಜಿ ಕೇಂದ್ರ ಸಚಿವರು ಮತ್ತು ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯ ಮೆಂಬರ್, ಅವ್ರ ಬಗ್ಗೆ ಹೇಳಿಕೆ ಕೊಡಬೇಕಾದ್ರೆ ನಾನು ಹೇಳಿಕೆ ಕೊಡೋಕ್ಕೆ ಸಾಧ್ಯಲ್ಲ. ಅವ್ರ ಬಗ್ಗೆ ಇವತ್ತು ದಿವಸ ಕಾಂಗ್ರೆಸ್ ಹೈಕಮಾಂಡು ಅವ್ರ ಜೊತೆ ಚರ್ಚಿಸಿ ಅದನ್ನ ಅವ್ರು ಸ್ಪಷ್ಟೀಕರಣ ನೀಡಬೇಕು. ಕ್ರಮ ಅಂದರೆ ಅವ್ರು ಸ್ಪಷ್ಟೀಕರಣ ನೀಡಬೇಕು. ಅದಕ್ಕೆ ನನಗೆ ಗೊತ್ತಿಲ್ಲಪ್ಪ, ನನಗೆ ಗೊತ್ತಿಲ್ಲ. ವೀರಪ್ಪ ಮೊಯ್ಲಿ ಅವ್ರು ಕೇಳಿ. ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ಹೈಕಮಾಂಡ್ AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಶ್ರೀಮತಿ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು, KC ವೇಣುಗೋಪಾಲ್ ಅವರು, ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು, ಇಬ್ಬರು ಜನರಲ್ ಸೆಕ್ರೆಟರೀಸು, ಇವರೆಲ್ಲರೂ ಕೂಡ ಅಂತಿಮ. ಈಗ ವೀರಪ್ಪ ಮೊಯ್ಲಿ ಅವರು ಮಾಜಿ ಮುಖ್ಯಮಂತ್ರಿಗಳು, ಮಾಜಿ ಕೇಂದ್ರ ಸಚಿವರು ಹಾಗೂ ಹಾಲಿ ಅವರು ಕೂಡ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯ ಮೆಂಬರ್. ಹೀಗಾಗಿ ಇವರು ಏನು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಇದರ ಬಗ್ಗೆ AICC ಅಧ್ಯಕ್ಷರು, ನಮ್ಮ AICC ಪ್ರಧಾನ ಕಾರ್ಯದರ್ಶಿಗಳು, ಕಾಂಗ್ರೆಸ್ ಹೈಕಮಾಂಡು ಆ ಬಗ್ಗೆ ಕ್ರಮವನ್ನು ಕೈಗೊಳ್ತದೆ. ಅವರು ಸ್ಪಷ್ಟ ಕ್ರಮ ಕೈಗೊಳ್ತಾರೆ. ಅವರು ಅದ್ರ ಬಗ್ಗೆ ಹೇಳಬೇಕಾಗ್ತದೆ.